ಉದ್ಧಾರ ಮಾಡೋರಿಲ್ಲ. ಅವನಿಗವನೇ ಉದ್ಧಾರ ಆಗ್ಬೇಕು, ಅವನಿಗವನೇ ನಮಗ್ ಹಾಳಾಗ್ಲಿಕ್ಕೆ ಕಾರಣ ನಾವೇ. ನಮಗ್ ಹಾಳಾಗ್ಲಿಕ್ಕೆ ಕಾರಣ, ಉದ್ಧಾರ ಆಗ್ಲಿಕ್ಕೂ ನಾವೇ ಕಾರಣ. ನಿಮ್ಗೆ ಉದಾಹರಣೆ ಹೇಳ್ಬಿಡ್ತೀನಿ, ಅರ್ಥ ಆಗುತ್ತೆ. ಈಗ ಬರೀ ಪುರಾಣ ಹೇಳೋ ಅರ್ಥ ಆಗುತ್ತೆ. ನಿಮ್ಮನೆ ಬಾಗಿಲು ತೆಗಿಲಿಕ್ಕೂ ಸೇಮ್ ಕೀ, ಹಾಕ್ಲಿಕ್ಕೂ ಅದೇ ಕೀ. ಹೌದಾ? ಇಲ್ಲ ಸರ್, ನಮ್ಮಲ್ಲಿ 2 ಕೀ, ಹಾಕ್ಲಿಕ್ಕೂ ಬೇರೆ ಇಟ್ಕೊಂಡು, ಅಲ್ಲ 1 ಕೀ ಇಟ್ಕೊಂಡೇ ಅವ್ಯವಸ್ಥೆ, ಅದನ್ನ ಕಳ್ಕೊಂಡು ಹೋದ 2 ಕೀ ಆಗ್ಬಿಟ್ರೆ ಮಾಡ್ತಿದ್ರಿ ಅಲ್ವಾ? ಒಂದೇ ಕೀ. ಯಾವ್ದಕ್ಕೆ? ಲಾಕ್ಗೂ ಅದೇ, ಅನ್ಲಾಕ್ಗೂ ಅದೇ. ಹಾಗಾದ್ರೆ ಉದ್ಧಾರ ಆಗ್ಲಿಕ್ಕೂ ಅದೇ, ಹಾಳಾಗ್ಲಿಕ್ಕೂ ಅದೇ. ಆ ಕಿವಿ ಯಾವ್ದಂದ್ರೆ ಬುದ್ಧಿ. ಬುದ್ಧಿ ಇರುವವ ಬುದ್ಧಿಯನ್ನ ಉಪಯೋಗ ಮಾಡಿಕೊಂಡು ಸಂಸಾರ ಕೂಪದಿಂದ ಮೇಲ್ ಬರ್ತಾನೆ. ಬುದ್ಧಿ ಇರುವವ ಉಪಯೋಗ ಮಾಡಿಕೊಳ್ಳದೆ ಹಾಳಾಗಿ ಹೋಗ್ತಾನೆ. ಎಲ್ಲಿದ್ದರೇನು ನಾ, ಹೇಗಿದ್ದರೇನು ನಾ ರಾಘವೇಂದ್ರ, ನಿನ್ನಲ್ಲಿ ಶರಣಾಗಿ ನೀ ನನ್ನ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ.